ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕಹಳ್ಳ ಗ್ರಾಮದ ಕುಟುಂಬಗಳಿಗೆ ಸರ್ಕಾರಿ ಸೌಲಭ್ಯ ಒದಗಿಸುವಂತೆ ಜುಲೈ 23, 2021ರಂದು ಮನವಿ ಸಲ್ಲಿಸಿದ್ದು, ಉಪವಿಭಾಗ ಅಧಿಕಾರಿಗಳು ಸರ್ಕಾರಿ ರಸ್ತೆಗೆ ಆದೇಶ ನೀಡಿ ಸತ್ತಿಹಳ್ಳಿ ಸರ್ವೆ ನಂಬರ್ 155 ಹಾಗೂ 384ರಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನೂರಾರು ವರ್ಷಗಳಿಂದ ಬಳಕೆಯಲ್ಲಿದ್ದ ರಸ್ತೆ ಕಾಯ್ದೆ ಮಾಡಿ ಪಹಣಿ ಕಾಲಂ 11ರಲ್ಲಿ ಸಾರ್ವಜನಿಕ ರಸ್ತೆಯನ್ನು ನಮೂದು ಮಾಡಿ ಕಾಯ್ದಿರಿಸಿದ್ದಾರೆ. ಈ ಆದೇಶದ ವಿರುದ್ಧ ಖಾಸಗಿ ವ್ಯಕ್ತಿಗಳು ಹೈಕೋರ್ಟ್ನಲ್ಲಿ ಪಿಟಿಷನ್ ಹಾಕಿ ಉಪವಿಭಾಗ ಅಧಿಕಾರಿಗಳ ಆದೇಶಕ್ಕೆ ತಡೆಯಾಜ್ಞೆ ತಂದಿದ್ದು, ರಸ್ತೆಗೆ ಗೇಟ್ ಹಾಗೂ ಬೇಲಿ ನಿರ್ಮಿಸಿದ್ದು, ಪರಿಣಾಮ ಗ್ರಾಮಸ್ಥರಿಗೆ ಪಟ್ಟಣಕ್ಕೆ ಸಂಪರ್ಕವಿಲ್ಲದಂತಾಗಿದೆ ಎಂದು ಗ್ರಾಮಸ್ಥರಾದ ದೀಕ್ಷಿತ್ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಊರಿಂದು ರಸ್ತೆ ಸಮಸ್ಯೆ ಬಗ್ಗೆ ಅಲ್ಲಿ ಒಬ್ಬರು ಖಾಸಗಿ ವ್ಯಕ್ತಿ ಕೋರ್ಟ್ ಆರ್ಡರ್ ತಂದು ರಸ್ತೆ ಬಂದ್ ಮಾಡ್ತಾರೆ. ನಂತರ ನಾವು ಜಿಲ್ಲಾಡಳಿತನ ಸಂಪರ್ಕ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಸಂಪರ್ಕ ಮಾಡಿದ್ವಿ. ಅವಾಗ ಸ್ವಲ್ಪ ಒಂದು ಮಂದಗತಿಯಲ್ಲಿ ಕೆಲಸ ಸಾಗ್ತಾ ಬಂತು. ತಹಶೀಲ್ದಾರರವರು ಕ್ರಮವಹಿಸಿ ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಒಂದು ಸರ್ಕಾರಿ ಜಾಗದಲ್ಲಿ 1 ಎಕರೆ 16 ಗುಂಟೆ ಜಾಗವನ್ನು ಸಾರ್ವಜನಿಕ ಉಪಯೋಗಕ್ಕೋಸ್ಕರ ರಸ್ತೆಗೋಸ್ಕರ ಮೀಸಲಿಡುವಂಥ ಒಂದು ಪ್ರಪೋಸಲ್ನ ರೆಡಿ ಮಾಡ್ತಾರೆ ತಹಶೀಲ್ದಾರರು. 2025 4ನೇ ತಿಂಗಳಲ್ಲೇ ಮಾಡ್ತಾರೆ. ನಂತರ ಅದಕ್ಕೆ ಈಗ ಅರಣ್ಯ ಇಲಾಖೆ ಒಪ್ಪಿಗೆ ಬೇಕಲ್ಲ ರಸ್ತೆ ಮಾಡಬೇಕು ಅಂದರೆ ಅನ್ನೋ ಒಂದು ವಿಚಾರ ಬರುತ್ತೆ. ಅವಾಗ ಅರಣ್ಯ ಇಲಾಖೆಗೆ ಅಭಿಪ್ರಾಯ ಕೇಳಿ ನಿಮಗೆ ನೆಕ್ಸ್ಟ್ ಪುಟದಲ್ಲಿದೆ ನೋಡಿ, 11/4/2025 ಆ ಡೇಟ್. ಆ ಡೇಟ್ಗೆ ಅರಣ್ಯ ಇಲಾಖೆಗೆ ಒಪಿನಿಯನ್ ಕೇಳ್ತಾರೆ, ಅವರ ಅಭಿಪ್ರಾಯ ಕೇಳ್ತಾರೆ. ಸಾರ್ವಜನಿಕ ರಸ್ತೆಗಾಗಿ 1 ಎಕರೆ 16 ಗುಂಟೆ ಮೀಸಲಿಡೋದಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ. ಅಲ್ಲಿಂದ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಜಂಟಿ ಸರ್ವೆ, ಮತ್ತೊಂದು ಮರ ಗುರ್ತು ಮಾಡೋದು, ಈ ರೀತಿ ಕಾರಣ ಹೇಳ್ಕೊಂಬಂದು ಇವತ್ತಿನವ್ರಿಗೆ 1 ವರ್ಷ ಕಳೆದ್ರೂ ನಮಗೆ ರಸ್ತೆ ಸೌಲಭ್ಯ ಆಗಿಲ್ಲ. ಇವರು ಕಂದಾಯ ಇಲಾಖೆ ಮೇಲೆ ಹಾಕೋದು, ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆ ಮೇಲೆ ಹಾಕೋದು, ಈ ಥರನೇ 1 ವರ್ಷ ನಮಗೆ ಟೋಟಲಿ ಸುತ್ತಾಡಿಸಿ ಓಡಾಡ್ಸಿದ್ದಾರೆ. ಈಗ ತಹಶೀಲ್ದಾರ್ ಕೇಳಿದ್ರೆ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ, ನಾವು ಮಂಜೂರಾತಿ ಮಾಡ್ತೀವಿ ಸಾರ್ವಜನಿಕ ಉಪಯೋಗಕ್ಕೆ, ಅರಣ್ಯ ಇಲಾಖೆ ಒಪ್ಪಿಗೆ ಬೇಕು ಅಂತ. ಅರಣ್ಯ ಇಲಾಖೆಯವ್ರು ಏನಂತಾರೆ, ಅವರು ಯಾವ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಮಾಡೋದು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಜಂಟಿ ಸರ್ವೆ ಆಗಬೇಕು, ಡೀಮ್ ಫಾರೆಸ್ಟ್ ಇದೆ, ಈ ಥರದ್ದೆಲ್ಲ ಬರೀ ಕಾರಣಗಳನ್ನ ಹೇಳ್ಕೊಳ್ತಾ ನಮಗೆ 1 ವರ್ಷ ಆಲಿಸಿದ್ದಾರೆ. ಇವಾಗ ಈಗ ನಾವು ಒಂದು ಲಾಸ್ಟ್ ಕಳೆದ ಮಳೆಗಾಲನೇ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಳೆದ್ವಿ. ಕಾಲ್ದಾರಿಲಿ ನಡ್ಕೊಂಡು ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಗಲಿ, ಪ್ರತಿಯೊಂದು ವಿಚಾರಕ್ಕೂ ಒಂದು ಗ್ಯಾಸ್ ಸಿಲಿಂಡರ್ ತಗೊಂಡೋಗಿಲ್ಲ ಮನೆಗೆ ಅಂತ ಪರಿಸ್ಥಿತಿ. ಅಷ್ಟು ಟ್ಯಾಕ್ಸ್ ಕಟ್ಟಿ ತಗೊಂಡಿರೋ ವೆಹಿಕಲ್ ಎಲ್ಲ ಬೇರೆ ಮನೆ ಅಂಗಳದಲ್ಲಿ ಬೇರೆ ಮುಖ್ಯ ರಸ್ತೆಯ ಬದಿಲೆಲ್ಲ ನಿಲ್ಲಿಸಿ ನಾವು ಮನೆಯಿಂದ ಕಾಡ್ದಾರಿ ನಡ್ಕೊಂಡು ಹೋಗಿ ಇವತ್ತು ಜೀವನ ಸಾಗಿಸ್ತಿದ್ದೀವಿ. 1 ವರ್ಷ ಆ ಥರ ಜೀವನ ಮಾಡಾಯ್ತು. ನಾವು ಜಿಲ್ಲಾಡಳಿತ ಕ್ರಮ ವಹಿಸುತ್ತೆ ಅಂತಲೇ ಕಾಯ್ದು ಆಯಿತು. ಇವಾಗ ಕಡೆದಾಗಿ ನಾವು ನಿನ್ನೆ ಮನವಿ ಕೊಟ್ಟಿದ್ದೀವಿ, ನಿಮ್ಮ ಹತ್ರ ಪೇಪರ್ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಾಗಿದೆ, ಉಪವಿಭಾಗಾಧಿಕಾರಿಗೆ ಮತ್ತು ತಹಶೀಲ್ದಾರ್ಗೆ. ನಮಗೆ ಇನ್ನೊಂದು ವಾರ ಒಳಗಾಗಿ, ಮುಂದಿನ ಗುರುವಾರದೊಳಗಾಗಿ ಸ್ವತಃ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ನೀಡಬೇಕು, ಸಮಸ್ಯೆ ನೋಡಬೇಕು. ಆ ಸಮಸ್ಯೆ ಹೇಗಿದೆ, ಅರಣ್ಯ ಇಲಾಖೆಯ ಜೊತೆ ಮಾತುಕತೆ ಮಾಡೋದ ಮತ್ತೊಂದು ಏನೋ ಅವರು ಮಾಡಿ ನಮಗೆ ಶಾಶ್ವತ ಸಾರ್ವಜನಿಕ ರಸ್ತೆ ಸೌಲಭ್ಯ ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮದು ಮನವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕೂಡಲೇ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಸಮಸ್ಯೆ ಬಗೆಹರಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ನಾವು ಇವತ್ತು 4 ಜನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ತುಂಬ ಜನಗಳ ಸಮ್ಮುಖದಲ್ಲಿ, ಹಿರಿಯರು, ವೃದ್ಧರು ಮತ್ತು ಮಕ್ಕಳು ಏನಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಊರಿಂದ ಜಾನುವಾರುಗಳ ಜೊತೆನೇ ಒಂದು ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಉಗ್ರವಾಗಿ ಮಾಡಬೇಕು ಅನ್ನೋದು ಈ ಸಲ. ಯಾಕೆಂದರೆ ನಮಗಿನ್ನು ಮಳೆಗಾಲ ಹತ್ರ ಬಂತು. ಇವಾಗ ಆಲ್ರೆಡಿ ನಾವು ಇವಾಗ ಏಪ್ರಿಲಲ್ಲಿ ಇದ್ದೀವಿ. ಮೇ, ಜೂನ್ ಅಂದರೆ ಮಳೆ ಸ್ಟಾರ್ಟ್ ಆಗುತ್ತೆ. ನಂತರ ನಮಗೆ ಜೀವನ ಭಾಳ ಕಷ್ಟ ಆಗುತ್ತೆ. ಆ ಜಿಗಣಿಯಲ್ಲಿ ಎಲ್ಲ ಮಕ್ಕಳು ಶಾಲೆ ಕರ್ಕೊಂಡು ಹೋಗೋದಾಗಲಿ, ಪ್ರತಿಯೊಂದು ಕೃಷಿ ಚಟುವಟಿಕೆಗಾಗಲಿ ಟೋಟಲಿ ಜೀವನ ಅಸ್ತವ್ಯಸ್ತ ಆಗಿದೆ. ಇವನ್ ಇದು ಕುಡಿಯುವ ನೀರಿನ ವ್ಯವಸ್ಥೆ, ಜಲ್ ಜೀವನ್ ಮಿಷನ್ ಅಂದರೆ ಏನು ಕುಡಿಯುವ ನೀರಿನ ವ್ಯವಸ್ಥೆ ಬಂತು, ಆದರೂ ನೀರಿನ ವ್ಯವಸ್ಥೆ ನಮಗೆ ಮಾಡೋಕ್ಕಾಗಿಲ್ಲ. ಜಸ್ಟ್ ಬಿಕಾಸ್ ರೋಡಿನ ವ್ಯವಸ್ಥೆ ಇಲ್ಲ, ಊರೊಳಗಡೆ ರಾ ಮೆಟೀರಿಯಲ್ಸ್ ತರೋಕ್ಕಾಗಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಫಸ್ಟ್ ಇದ್ದಿದ್ದು ಕುಡಿಯೋ ನೀರಿನ ವ್ಯವಸ್ಥೆನೂ ಖಾಸಗಿ ವ್ಯಕ್ತಿ ಜಮೀನಲ್ಲಿ ಹೋಗಾಗೋಯ್ತು. ಆ ವ್ಯಕ್ತಿ ಬೇಲಿ ಹಾಕೊಂಡಾಯ್ತು. ಈ ಜಲ್ ಜೀವನ್ ಮಿಷನಲ್ಲಿ ಬಂದಿದ್ದು ವ್ಯವಸ್ಥೆನೂ ಅದಕ್ಕೂ ರಸ್ತೆ ವ್ಯವಸ್ಥೆ ಇಲ್ದಲೆ ನಮಗೆ ಅದು ಸೌಲಭ್ಯ ಸಿಕ್ಕಲಿಲ್ಲ. ಅದಕ್ಕೆ ಜಿಲ್ಲಾ ಪಂಚಾಯತಿಲಿ ಏನು ಹೇಳ್ತಾರೆ ಅಂದರೆ ರಸ್ತೆ ಸೌಲಭ್ಯ ಮಾಡಿಕೊಡ್ಬೇಕು ಕಂದಾಯ ಇಲಾಖೆಯವರು ಅಂತ ಜಿಲ್ಲಾ ಪಂಚಾಯತಿಲಿ ಹೇಳ್ತಾರೆ. ಈಗ ಒಬ್ಬರ ಮೇಲೆ ಒಬ್ಬರು ಹಾಕೊಂಡೆ ನಮಗೀಗ 1 ವರ್ಷ ನಾವು ಕಳೆದಿದ್ದೀವಿ ಆಲ್ರೆಡಿ. ಈಗ ಮುಂದೆ ನಾವು ಈಗ ಇದನ್ನು ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರಿಗೂ ತಿಳಿಸ್ತಾ ಇದ್ದೀವಿ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಆಲ್ರೆಡಿ ಹೇಳಿದ್ವಿ, ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವರಿಗೆ. ಇನ್ನೊಂದು ವಾರದೊಳಗಾಗಿ ಅವರೇನಾದರೂ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಾವು ಇದು ರಸ್ತೆ ವಿಚಾರವಾಗಿ 3ನೇ ಸಲ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀವಿ. ತಾವು ವಿಸ್ತೃತವಾಗಿ ವರದಿಗಳು ಮಾಡಿದ್ದೀರಾ, ನಾವು ನೋಡಿದ್ದೀವಿ. ಅದೇನೋ ತಕ್ಕ ಮಟ್ಟಿಗೆ ಒಂದು ಉಪಯೋಗ ಆಗ್ತಾ ಇರುತ್ತೆ. ನಂತರ
ಇಲಾಖೆಯವರ ವಿಳಂಬ ನಮಗೆ ಈ ರೀತಿ ಮಾಡಿದೆ. ಪ್ರಮೋದ್, ಪ್ರಶಾಂತ್, ಚಿರಾಗ್